ನೆಗಾಡ್ತಾನವ. ಧರ್ಮದಲ್ಲಿ ಚೌಕಾಶಿ ಇಲ್ಲ ಅಂದ. ಇದು ಸಂತೆಯೇ ಅಲ್ಲ, ಅತ್ಯಂತ ಸೂಕ್ಷ್ಮ ಅದು ಧರ್ಮ. ಮಾತಾಡ್ಲಿಕ್ಕೆ ಇಲ್ಲ ಅಂದಾನೆ. ಚರ್ಚೆ ಮಾಡಿ ಮತ್ತೆ ಹಾಗೆ ಮಾಡುವ. ಹೀಗೆ ಚಳಿಗಾಲ, ಬಿಸಿ ನೀರು ಸ್ಥಾನವೋ ತಣ್ಣೀರು ಸ್ಥಾನವೋ ಚರ್ಚೆ ಮಾಡುವ, ಸ್ವಲ್ಪ ಯೋಚನೆ ಮಾಡುವ, ಪ್ರಶ್ನೆ ಹಾಕುವ, ಚೀಟಿ ಇಡುವ, ಸಾರಿ ತಿರುಗಿಸುವ, ಏನಿಲ್ಲ ಅಂತಾನೆ. ಮುಳುಗಿ ಸ್ನಾನ ಮಾಡೋದೇ ಅಷ್ಟೇ, ಹೋಗು ಅಂತಾನೆ, ಮುಗಿದು. ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ. ಮತ್ತೆ ಎಂತ ಅದ್ಭುತ! ಹೀಗೆ ಧರ್ಮದ ಸಂಸ್ಥಾಪನೆಗೆ ಗಟ್ಟಿಮುಟ್ಟಾಗಿ ಇಳಿದು ಬಂದ ಕೃಷ್ಣನ ತಂಗಿಯವಳು ಗೊತ್ತೋ ಕೇಳ್ತಾನೆ. ತಂಗಿಯ ಮಗ ಅವ. ಅದೇ ಕೃಷ್ಣನ ಚಾಪು, ಅದೇ ಕೃಷ್ಣ ಪ್ರಿಯತೆ, ಅದೇ ಕೃಷ್ಣ ಶಿಷ್ಯತ್ವ, ಅದೇ ಅರ್ಜುನನ ಚಾಪು, ಅದು ಅರ್ಜುನನ ವೀರ, ಅದೇ ಅರ್ಜುನನ ಕುಡಿ ಸೌಭದ್ರಶ್ಚ ಅಂತ. ಒಂದು ಸಣ್ಣ ಕುಡಿಯೂ ನಿನ್ನ ಎದುರು ಹೋರಾಡ್ಲಿಕ್ಕೆ ನಿಂತಿದೆ. ನಿನ್ನ ಧೀರ ಮಕ್ಕಳ 100 ಜನರ ಎದೆಯನ್ನು ಹೊಡಿಲಿಕ್ಕೆ ಒಬ್ಬ ಸಾಕು ಅಂತಾನೆ. ಸೌಭದ್ರಶ್ಚ ಮಹಾಬಾಹು. ಹಾಕುವ ಎಲ್ಲ ವಿಶೇಷಣವನ್ನು ಕೊನೆಗೆ ತುಂಬಿಸಿ ಹೇಳಿದ ಸಂಜಯ. ಯಾರಿಗೂ ಹಾಕ್ಲಿಲ್ಲ ಈ ಶಬ್ದ ನೋಡಿ. ಇಷ್ಟುವರೆಗೆ ನಾವು ಕೇಳಿಕೊಂಡು ಬಂದೆವು. ವೀರಾದಿ ವೀರರೆಲ್ಲ ನಮ್ಮ ಎದುರು ಬಂದರು, ರಣಾಂಗಣದಲ್ಲಿ ನಿಂತರು, ಶಂಖವೂ ಊದಿದರು, ಎದೆ ಸೆಡೆದು ನಿಂತರು. ಆದ್ರೂ ನಮಗೆ ಮಹಾಬಾಹು ಕಾಣಲಿಲ್ಲ. ಎಲ್ಲಿದ್ದಾನೆ ಮಹಾಬಾಹು? ಅಭಿಮನ್ಯು ಅಂದರೆ ಮಹಾಬಾಹು ಅಂತಾನೆ. ಸಣ್ಣ ಹುಡುಗ ದೊಡ್ಡ ಕೈ ಅಂತಾನೆ. ಇದು ವಿಚಿತ್ರ. ಅಂದ್ರೆ ಪರಾಕ್ರಮ ದೊಡ್ಡದಿದೆ, ಮೂರ್ತಿ ಸಣ್ಣದಿರಬಹುದು ಅಂತ ಹೇಳು. ಕುಡಿ ಕೊನೆದ್ದಿರಬಹುದು, ಸಣ್ಣ ಹುಡುಗ ಇರಬಹುದು, ಆದ್ರೆ ವೀರಕ್ಕೆ ಚ್ಯುತಿ ಇಲ್ಲ. ಭಾರಿ ಜೋರಿದ್ದಾನೆ. ನಿಮ್ಮ ರಣಾಂಗಣದಲ್ಲಿ ಒಬ್ಬ ಸಾಕಾಗ್ತದೆ. ಇದನ್ನು ಯೋಚನೆ ಮಾಡಿ ನೋಡಿ ಹೇಳಿದವ. 10 ದಿನದ ಹೋರಾಟದಲ್ಲಿ ಅಭಿಮನ್ಯುವಿನ ಪರಾಕ್ರಮ ಕಂಡವ. ಇನ್ನೂ ಆಗ್ಲಿಲ್ಲ ಅಭಿಮನ್ಯುವಿನ ನಾಶ. ಅದಕ್ಕಿಂತ ಮೊದಲು ಸಂಜೆ ಹೇಳ್ತಾ ಇರೋದು ಇದು. ಒಂದೊಮ್ಮೆ ಅಭಿಮನ್ಯುವಿನ ಸಂಹಾರದ ಹೊತ್ತಲ್ಲಿ ನೋಡಿದ್ರೆ, ಸಂಜೆ ಮಾತಾಡಿದ್ರೆ ಬೇರೆ ಕತೆ ಇರ್ತಿತ್ತು. ಅಭಿಮನ್ಯುವಿನ ಬಗ್ಗೆ ಮಾತೆ ಅವನಂತೂ ಮುಗಿದಿರ್ತಿರ್ಲಿಲ್ಲ. ಅದರ ಮೊದಲೇ ಇಷ್ಟು ಮಾತಾಡಿದ ಮಹಾಬಾಹು ಅಂತ. ಪಳಗಿದ ಕೈಯವ, ಯಾವ ಅಸ್ತ್ರಶಸ್ತ್ರಗಳನ್ನು ಹೇಗೆ ಬೇಕಾದ್ರೂ ಪ್ರಯೋಗ ಮಾಡತಕ್ಕಂತಹ ಚಮತ್ಕಾರದ ದೊಡ್ಡ ಮೊತ್ತ ಅದು. ಇದು ಮಹಾಬಾಹು ಶಬ್ದದ ಅರ್ಥಗಳು. ದೊಡ್ಡ ತೋಳಿನವ, ಕ್ಷತ್ರಿಯರಿಗೆ ಯೋಗ್ಯ ಲಕ್ಷಣ ಅಂತೆ ಅದು. ನಾವು ಲಕ್ಷಣಶಾಸ್ತ್ರಕ್ಕೆ ಹೋದರೆ ದೇವರಿಗೆ 32 ಲಕ್ಷಣ ಇರ್ತದೆ, ಕಂಡು ಗೊತ್ತಾಗತ್ತೆ. ಅದರ ನಂತರದಲ್ಲಿ ದೇವರ ತತ್ಪ್ರತಿಯನ್ನು ಆಗಿರುವುದು ವಾಯುದೇವರು, ಮೊದಲ ಪ್ರತಿಬಿಂಬ. ಅದು ಹಾಗೆ 32 ಲಕ್ಷಣದ ಪರಿಪೂರ್ಣ ದೇಹವನ್ನು ಹೊತ್ತದ್ದು ವಾಯುದೇವ ಮಾತ್ರ, ಬ್ರಹ್ಮದೇವರು ಮಾತ್ರ. ಉಳಿದಾರಿಗೂ ಸಹ 32 ಲಕ್ಷಣ ಇಲ್ಲ. ಎಷ್ಟು ದೊಡ್ಡದಿರಬೇಕು ಕಣ್ಣು, ಕಿವಿ ಎಲ್ಲಿವರೆಗೆ ಬರಬೇಕು, ಕಾಲೆಷ್ಟು ಇರಬೇಕು, ಕೈ ಎಷ್ಟು ಉದ್ದ ಇರಬೇಕು, ಎಲ್ಲವೂ ಸುತ್ತಳತೆ ಉದ್ದಾಳತೆ ಎಲ್ಲ ಸೇರಿ. ಅದರಲ್ಲಿ ಮತ್ತೆ ದೇವತೆಗಳಿಗೆ ಬಂದಾಗ, ರುದ್ರದೇವರಿಗೆ ಇಂದ್ರದೇವರಿಗೆ ಬಂದಾಗ ಕಡಿಮೆ ಆಗ್ತಾ ಬರ್ತದೆ. ಮತ್ತೆ ಋಷಿಗಳ ಹತ್ತಿರ ಬಂದಾಗ ಇನ್ನೂ ಕಡಿಮೆ ಆಗಿರ್ತದೆ. ಕೊನೆಗೆ ಮನುಷ್ಯರಲ್ಲಿ ಉತ್ತಮರಲ್ಲಿ ಆಗಿ ನಿಂತು ಚಕ್ರವರ್ತಿಗಳಿಗೆ ಬಂದಾಗ 32 ಇದ್ದದ್ದು ಎಷ್ಟಾಗಬಹುದು ಕೇಳಿದ್ರೆ ಒಂದು 10-20 ಅಲ್ಲ, ಕೇವಲ 4. ಚಕ್ರವರ್ತಿಗಳಲ್ಲಿ ಇರುವುದು ಕೇವಲ 4 ಲಕ್ಷಣ. ಅದರಲ್ಲಿ 1 ಲಕ್ಷಣ ದೀರ್ಘವಾದ ತೋಳು, ಉದ್ದ ಕೈ, ಅದನ್ನು ಉಲ್ಲೇಖ ಮಾಡಿತ್ತು. ಅಭಿಮನ್ಯು ಚಕ್ರವರ್ತಿಯ ಸಂಪೂರ್ಣ ಲಕ್ಷಣ ಹೊತ್ತು ಬಂದವ ಅಂತ. ಸೌಭದ್ರಶ್ಚ ಮಹಾಬಾಹು ಅಂತ. ಎದ್ದು ಕಾಣುವ ದೇಹ, ಮೈಕಟ್ಟು, ದೀರ್ಘವಾದ ತೋಳು, ಅಷ್ಟೇ ರೀತಿಯ ಪರಾಕ್ರಮ, ಅದೇ ರೀತಿಯ ಒಂದು ವಿಚಿತ್ರವಾದಂತಹ ವ್ಯಕ್ತಿತ್ವ ಅನ್ನುವುದನ್ನು ಒಟ್ಟು ಮಾಡಿ ಹೇಳಿದ ಒಂದು ಶಬ್ದ. ಈಚೆ ಕಡೆಯಲ್ಲಿ ಲಕ್ಷಣಶಾಸ್ತ್ರಕ್ಕೂ ಹತ್ತಿರ ಆಗಬೇಕು, ಇನ್ನೊಂದು ಕಡೆಯಲ್ಲಿ ಯುದ್ಧ ವಿದ್ಯೆಗೂ ಒತ್ತು ಕೊಡಬೇಕು, ಮತ್ತೊಂದು ಕಡೆಯಲ್ಲಿ ಆ ಮಗುವಿನ ಎತ್ತರವನ್ನು ಬಿತ್ತರಿಸಬೇಕು. ಇದೆಲ್ಲ ಒಟ್ಟು ಮಾಡಿ ಹೇಳುವುದು ಹೇಗೆ ಕೇಳಿದ್ರೆ ಇದು ಸಂಜಯನ ಗಮ್ಮತ್ತು. ಮಹಾಬಾಹು ಒಂದು ಶಬ್ದ ಹಾಕಿ ಎಲ್ಲ ಕಡೆಯಲ್ಲಿ ಅರ್ಥ ಮಾಡಿ ಅಂತ. ಸೌಭದ್ರಶ್ಚ ಮಹಾಬಾಹು ಶಂಖಾನ್ನ ದದ್ಮುಹು ಪೃಥಕ್ ಪೃಥಕ್. ಪ್ರತಿಯೊಬ್ಬರೂ ಬೇರೆ ಬೇರೆ ಶಂಖಗಳನ್ನು ಒಬ್ಬರಿಂದೊಬ್ಬರ ಕೈಗೆ ಕೊಟ್ಟದ್ದಲ್ಲ ಇದು, ಅವರವರದ್ದೇ ಶಂಖ. ಮನೆಯಲ್ಲಿ ನಾವು 4-6 ಜನ ಇದ್ರೆ ತಾಳೆ ಇರುವುದು ಒಂದೇ, ಅವು ಹೊಡೆದ ನಂತರ ಹೊಡಿಬೇಕು. ಕೆಲವೊಮ್ಮೆ ನಮಗೆ 4 ತಾಳ ತಗೊಳ್ಳಿಕ್ಕೂ ಬೇಸರ ಆಗುತ್ತೆ. ಆದ್ರೆ ಒಬ್ಬೊಬ್ಬರಿಗೆ ಹಲ್ಲುಜ್ಜುವ ಬ್ರಷ್ ಮಾತ್ರ 4 ಹಾಕಿರ್ತದೆ ಕೆಲವೊಮ್ಮೆ, ಅದು ನಮಗೆ ಬೇಕಾಗ್ತದೆ. ದೇವರ ಭಜನೆಗೋಸ್ಕರ ಆಗುವಾಗ ತಾಳಕ್ಕೆ ನಮ್ಮಲ್ಲಿ ಪಾಪ ಸಂಕೋಚ ಇರುವುದಿಲ್ಲ. ಕೆಲವು ಮನೆಯಲ್ಲಿ ತಾಳ ಇದ್ರೆ ಗಂಟೆ ಇರುವುದಿಲ್ಲ, ಗಂಟೆ ಇದ್ರೆ ಶಂಖ ಇರುವುದಿಲ್ಲ. ಅದು ಪೂಜೆಗೆ ಏನಾದ್ರು ಒಂದು ದಿದ್ದು ಸಾಕು, ಯಾಕೆ ನಾವು ಒಬ್ಬರೇ ಇರುವುದಲ್ವಾ. ನಾನು ಎಷ್ಟೋ ಮನೆಯಲ್ಲಿ ಕೆಲವು ಹೇಳ್ತೇನೆ, ನೀವು 4 ಒಟ್ಟು ಮಾಡಿ. ಒಬ್ಬರೇ ಇದ್ರು ಪೂಜೆ ಆಗುವಾಗ ಒಂದು 4 ನಿಮಿಷ ಇದ್ರೆ ಒಂದೊಂದು ನಿಮಿಷ ಒಂದೊಂದು ಬಾರಿಸಿ ಇಂದ ಕೆಳಗೆ ಹಿಡಿದು ಇನ್ನೊಂದು ಬಾರಿಸುದು, ಕೆಳಗೆ ಏನಾಯ್ತು
ನಾಚಿಕೆ ಮುಲಾಜು ಏನಿಲ್ಲ. ದೇವರ ಸೇವೆಯಲ್ಲಿ ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ. ನಮಗೆ ದೇವರು ಹೇಳಿದ್ದಾರೆ ದೇವರ ಸೇವೆಯಲ್ಲಿ ನಾಚಿಕೆ. ಸಮಾಜದಲ್ಲಿ ಮೋಸ ಮಾಡ್ಲಿಕ್ಕೆ ನಾಚಿಕೆ ಆಗ್ಬೇಕು ನಮಗೆ, ಅದಾದ್ರೆ ಸರಿ. ಇದೇನಿಲ್ಲ, ಸಮಾಜದಲ್ಲಿ ಆರಾಮ ಇರ್ತೇವೆ ನಾವು, ಯಾರಿಗೆ ಬೇಕಾದ್ರೂ ಟೊಪ್ಪಿ ಹಾಕಿ ಮೇಲೆ ನೋಡ್ತಾ ಇರ್ತೇವೆ. ಅದಾಗುವುದಿಲ್ಲ. ವಾಸ್ತವವಾಗಿ ಭಗವಂತನ ವಿಷಯದಲ್ಲಿ ತುಂಬಾ ಅನ್ಯಾಯ ಮಾಡುವಾಗ ನಾಚಿಕೆ ಪಟ್ಟು ಹೇಸಿಗೆ ಬಿಡಬೇಕು. ದೇವರ ಸೇವೆಯಲ್ಲಿ ಮುಲಾಜಿಲ್ಲದೆ ಉಚ್ಚೈಹಿ ಅಂತಾನೆ ಹರೇ ರಾಮ ಅಂತ ಹೇಳಿಕೆ ಏನು ನಾಚಿಕೆ ಆಗುತ್ತೆ ಹೇಳಯ್ಯ, ತೊಂದರೆ ಇಲ್ಲ, ಗಟ್ಟಿ ಹೇಳಿ, ಏನಾಯ್ತು? ಇನ್ನೊಬ್ರಿಗೆ ಕೇಳ್ತದೆ, ಕೇಳಲಿ. ಅವರಿಗೆ ಬೇಡ ಆದ್ರೆ ಕೀ ಮುಚ್ಚಿಕೊಳ್ತಾರೆ, ಬೇಕಾದ್ರೆ ಒಳ್ಳೇದಾಯ್ತು ಅವ್ರು ಹೇಳ್ತಾರೆ, ಅಷ್ಟೇ, ಎರಡರಲ್ಲಿ ಒಂದು. ಹಾಗೆ ಶಂಖಾನ್ನ ದದ್ಮುಹು ಪೃಥಕ್ ಪೃಥಕ್, ಪ್ರತಿಯೊಬ್ಬರೂ ಶಂಖ ತಂದಿದ್ದಾರೆ, ಬೇರೆ ಬೇರೆಯಾಗೇ ನುಡಿಸಿದ್ದಾರೆ, ಪ್ರತ್ಯೇಕವಾಗಿ ನುಡಿಸಿದ್ದಾರೆ, ಬಾರಿಸಿದ್ದಾರೆ, ಎಚ್ಚರಿಸಿದ್ದಾರೆ, ತಾವು ಸನ್ನದ್ಧರು ಎನ್ನತಕ್ಕದ್ದನ್ನು ಹೇಳಿಕೊಟ್ಟಿದ್ದಾರೆ, ಇಡೀ ತೋರಿಸಿಕೊಟ್ರು. ಒಟ್ಟಿಗೆ ಇಲ್ಲಿಗೆ 18 ಶಂಖಗಳಾಯಿತು. 11 ನಿನ್ನೆಯಾಗಿದೆ. ದ್ರುಪದ 12, 5 ಮಕ್ಕಳು ಒಟ್ಟಿಗೆ 17 ದ್ರೌಪದೇಯರು. ಕೊನೆಯವ ಅಭಿಮನ್ಯು. ಕೊನೆಯವ ಆದ್ರೆ ಎದುರಲ್ಲಿ ನಿಂತಿದ್ದಾನೆ. ಹಿಂದಿನಿಂದ ಹೇಳ್ತಾ ಬಂದ ಸಂಜಯ, ಅವರು ಇವರು ಊದಿದ್ರು. ಕೊನೆಯಲ್ಲಿ ಬಾಗಿಲಲ್ಲಿ ನಿಂತವ ಅಭಿಮನ್ಯು, ಚಿಕ್ಕವ. ಅವನವರೆಗೆ ಮೇಲಿಂದ ಕೆಳಗಿನವರೆಗೆ ಪ್ರತಿಯೊಬ್ಬರನ್ನು ಬಿಡದೆ ಸಂಜಯ ತೋರಿಸಿಕೊಟ್ಟ. ಅದು 18ನೆಯ ಶಂಖನಾದ. ಹೌದು, ನಾವು ಮೊನ್ನೆ ನೋಡಿದ್ದೇವೆ ಶಂಖನಾದಕ್ಕೆ ಪಾಂಡವರದ್ದಾಗ ಪಂಚವೇದಗಳು, ಮತ್ತೆ 18ಕ್ಕೆ ಅಂತ ಕೊಡ್ತೀವಿ. ನಮ್ದು 18ಕ್ಕೂ ಶಾಸ್ತ್ರಗಳುಂಟು, ಅಷ್ಟಾದಶ ವಿದ್ಯೆಗಳು ಅಂತ ಅರ್ಥ, ಅಲ್ಲಿ ಮುಗಿಯಿತು. ಮತ್ತೆ ಇನ್ನು ಶಂಖ ಓದಿದ್ರೆ ಏನ್ ಕೊಡ್ತೀರಿ ಕೇಳಬೇಡಿ, ಅಷ್ಟೇ ಶಂಖ ಇರುವುದು, ಅಷ್ಟೇ ಶಾಸ್ತ್ರ ಇರುವುದು, ಅದಕ್ಕೆ ಅಷ್ಟೇ ಕೊಟ್ಟದ್ದವು. ಇದು ವ್ಯಾಸರದ್ದೇ ಲೆಕ್ಕ, ನಮ್ಮ ಲೆಕ್ಕ ಮಾತ್ರ ಅಲ್ಲ. ಓದಿದವರ ಲೆಕ್ಕ, ಕೃಷ್ಣ ಆರಂಭದ ಲೆಕ್ಕ, ಪಾಂಡವರ ಲೆಕ್ಕ. ವೇದಾಹ ಸರ್ವಾಂಗಾನಿ ಸತ್ಯ ಮಾಯತನಂ ಅಂತ. ದೇವರನ್ನು ತಿಳ್ಕೊಳ್ಳಿಕ್ಕೆ ಯಾವ ಪುಸ್ತಕ ಓದಬೇಕು ಅಂತ, ಇದು ಎಲ್ಲರದ್ದು ಪ್ರಶ್ನೆ, ಚಂದದ ಪ್ರಶ್ನೆ. ಅದಕ್ಕೆ ಉಪನಿಷತ್ತು ಉತ್ತರ ಕೊಟ್ಟಿದೆ. ವೇದಾಹ ಸರ್ವಾಂಗಾನಿ ಸತ್ಯಂ, ಇಷ್ಟು ಆಯತನ, ಇದು ಮನೆ, ದೇವರ ಮನೆ. ದೇವರ ಕೋಣೆಯಲ್ಲಿ ಏನ್ ಬೇಕು ಇಡಬೇಕು ಅಂತ ಹೇಳ್ತಾ ಇವು. ದೇವರ ಕೋಣೆಯಲ್ಲಿ ನಾವು ಎಲ್ಲರದ್ದು ಇಡುತ್ತೇವೆ. ಈಗಂತೂ ಪ್ಲಾಸ್ಟಿಕ್ ಮೈಯಾದ್ರಿಂದ ಅದರದ್ದೇ ಎಲ್ಲ ಬರ್ತದೆ ನಮಗೆ. ಗೋಪುರ, ಗುಡಿ, ಗುಂಡಾರ ಎಲ್ಲವೂ ಅದರದ್ದೇ ಸಿಗ್ತದೆ. ಹಾಳೆಯಾಗುವುದಿಲ್ಲ, ಗೆದ್ದಲು ಮೊದಲೇ ಹಿಡಿಯುವುದಿಲ್ಲ, ನೀರು ಹಾಕಿದ್ರೂ ಕರಗುವುದಿಲ್ಲ. ಏನು ಅದ್ಭುತ ನೋಡಿ. ತೀರ್ಥ ಅಂತೂ ಆಗುವುದಿಲ್ಲ ಅದರಲ್ಲಿ ತಗೊಳ್ಳಿಕ್ಕೆ. ಪ್ಲಾಸ್ಟಿಕ್ನ ಮೂರ್ತಿಗೆ ಅಭಿಷೇಕ ಮಾಡಿ ತೀರ್ಥ ತಗೊಳ್ಳುದ, ನಾಚಿಗೆ ಹೇಳು. ಹಾಗಾಗಿ ಅಲ್ಲಿ ಇರಬೇಕಾದ್ದು ವೇದಾಹ, ವೇದಗಳು, ಸರ್ವಾಂಗಾನಿ ಎಲ್ಲ ಅಂಗಗಳು, ಮತ್ತೆ ಸತ್ಯಂ, ಇಷ್ಟಿರಬೇಕು. ಅದೆಂತದು? ಇದು ರುದ್ರದೇವರು ಕೇಳಿದ್ದು ಬ್ರಹ್ಮದೇವರ ಹತ್ರ, ದೇವರು ಎಲ್ಲಿ ಸಿಗ್ತಾರೆ ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ದು ಇಷ್ಟು ಕಡೆ ಎಲ್ಲಿದ್ದಾರೆ ಅಂತ. ಅವನಿಗೆ ಅರ್ಥ ಆಯ್ತು, ಇವ ಹೇಳಿ ಆಯ್ತು. ಏನು ಕತೆ ಗೊತ್ತಿಲ್ಲ. ಅದು ಉಪನಿಷತ್ತಿಗೆ ಬಂದಾಗ ಆಚಾರ್ಯರು ಹೇಳ್ತಾರೆ, ವೇದಾಹ ಅಂದ್ರೆ 8 ವೇದಗಳು, ಸರ್ವಾಂಗಾನಿ ಅಂದ್ರೆ 6 ಅಂಗಗಳು ಕೂಡಿಸು 1, ಒಟ್ಟು 7. ಸತ್ಯಂ ಅಂದ್ರೆ ಅದು 3, ಒಟ್ಟು ಎಷ್ಟಾಯ್ತು? 8, 7, 15, 3, 18 ಆಯ್ತು. 18 ಕೃತಿಗಳು ವೇದಾಂತ ದರ್ಶನದ ವಾಸ್ತವ, ಬುಡದಿಂದ ಹಿಡಿದು ತುದಿಯವರೆಗೂ, ಪಂಚಾಂಗದ ಹಿಡಿದು ಗೋಪುರವರೆಗೆ ಇರತಕ್ಕ ಕೃತಿಗಳು. ಮತ್ತೆ ನಾನು ಪಂಚಾಂಗ ಮಾತ್ರ ಹೇಳಿದ್ರೆ ಹಾಗಾದ್ರೆ ಗೋಪುರ ಬೇರೆ ಉಂಟು ಯೋಚನೆ ಮಾಡಬೇಡಿ. ಕಂಬವೂ ಅದೇ, ನವರಂಗವೂ ಅದೇ, ಗರ್ಭಗುಡಿಯೂ ಅದೇ, ಶಿಖರವೂ ಅದೇ, ಪತಾಕಿಯೂ ಅದೇ, ಚಕ್ರವೂ ಅದೇ, ಎಲ್ಲವೂ ಅದೇ. ನೀವಿನ್ನೇನುಂಟು ಕೇಳ್ತೀರಿ ಎಲ್ಲವೂ, ಅಂತರವೋ ಗಳವೋ ಶುಕನಾಥಿಯೋ ಎಲ್ಲವೂ. 8 ವೇದಗಳಲ್ಲಿ 4 ವೇದಗಳು ಗೊತ್ತು, ಋಕ್, ಯಜಸ್ಸು, ಸಾಮ, ಅಥರ್ವ. ಇದು 4 ಅಪೌರುಷೇಯ. ಅದರ ಒಟ್ಟಿಗೆ ಪುರಾಣಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಇದು 4 ಗ್ರಂಥಗಳು ಸೇರಿಸಿ 8 ವೇದ. ಇವುಗಳಿಗೆ ವೇದ ಇತ್ಯೇವ ಶಬ್ದಿತ ಅಂತ ಹೆಸರು ಕೊಟ್ಟಿದ್ದಾರೆ. ಋಗ್ಯಜುಸ್ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರ ಮೂಲ ರಾಮಾಯಣಂಚೈವ ವೇದ ಇತ್ಯೇವ ಶಬ್ದಿತ. ಇದು ಪೌರುಷೇಯ ವೇದಗಳು 4 ಸೇರಿ 8 ವೇದಗಳು ಒಟ್ಟಿಗೆ. ನಾವು ಓದಬೇಕಾದ್ದು, ಕಲಿಯಬೇಕಾದ್ದು, ಅಧ್ಯಯನ ಮಾಡಬೇಕಾದ್ದು 8 ವೇದಗಳು. ಅದರಲ್ಲಿ ಭಗವಂತ ಸಿಗ್ತಾನೆ. ಮತ್ತೆ ಅದರೊಟ್ಟಿಗೆ 7 ಅಂಗಗಳು, 6 ಅಂಗ ಅಂತ ಗೊತ್ತು ಎಲ್ಲರಿಗೆ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅಂತ. ಅಷ್ಟೇ ಅಲ್ಲದೆ ಸ್ಮೃತಿಗಳು ಅಂದ್ರು ಆಚಾರ್ಯರು, ಅದನ್ನು ಸೇರಿಸಿ ಅಂತ. ಸ್ಮೃತಿ ಸೇರಿ 7 ಅಂಗಗಳು. ಮತ್ತೆ 3 ಯಾವುದು ಕೇಳಿದರೆ ಮೀಮಾಂಸಾತ್ರಯ ಮುಚ್ಯತೆ ಅಂತಾರೆ. ಸತ್ಯ ಅಂದ್ರೆ ಮೀಮಾಂಸಾತ್ರಯ. ಒಂದು ಧರ್ಮ ಮೀಮಾಂಸ, ಅದನ್ನೇ ಕರ್ಮ ಮೀಮಾಂಸಾ ಅಂತ ಕರೀತಾರೆ. ಇನ್ನೊಂದು ದೈವಿ ಮೀಮಾಂಸಾ, ಅದೇ ದೇವತಾ ಲಕ್ಷಣ ಚಿಂತನೆದ್ದು, ಮಧ್ಯ ಮೀಮಾಂಸೆ ಅದು. ಕೊನೆಯದ್ದು ಬ್ರಹ್ಮ ಮೀಮಾಂಸ, ಅದೇ ಉತ್ತರ ಮೀಮಾಂಸ. ಹೀಗೆ 3 ಮೀಮಾಂಸಾ ಗ್ರಂಥಗಳು
ಅಥಾತೋ ಧರ್ಮ ಜಿಜ್ಞಾಸ, ಅಥಾತೋ ದೈವೀ ಮೀಮಾಂಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಒಂದು ಸೂತ್ರಗಳ ಆರಂಭಗಳಿದು, ಸೂತ್ರ ಗ್ರಂಥಗಳಿದು. ಸುಮಾರು 4-5 ಸಾವಿರ ಸೂತ್ರಗಳ ಕೃತಿಗಳಿದು. ಇವತ್ತು ನಾವು ಕಳ್ಕೊಂಡು 2,500 ಉಳಿಸಿಕೊಂಡಿದ್ದೇವೆ. ದೇವತಾ ಲಕ್ಷಣದ ಚಿಂತನೆಯ ಸೂತ್ರಗಳೇ ಕಳೆದಾಕಿದ್ದೇವೆ. ಇದು 18 ಕೃತಿಗಳು ಭಗವಂತನ ದರ್ಶನಕ್ಕೆ ಅತ್ಯಂತ ಪ್ರಶಸ್ತವಾದ ಗ್ರಂಥಗಳಾಗಿ, ವಿದ್ಯೆಗಳಾಗಿ ಉಪನಿಷತ್ತು ಹೇಳುತ್ತದೆ. ಅದನ್ನಿಲ್ಲೇ ಹೇಳಿತು. 18 ಶಂಖಗಳು ಅಂದ್ರೆ 18 ವಿದ್ಯಾಸ್ಥಾನಗಳಿಂದ ವಿದ್ಯೆಯ ವೈಭವ, ಏನೊಂದು ಅವಿದ್ಯೆಯಿಂದ, ಅಜ್ಞಾನದಿಂದ, ಮಾಯೆಯಿಂದ, ಮೋಸದಿಂದ, ಕುಟಿಲ ತಂತ್ರದಿಂದ ರಾಜ್ಯಾಪಹಾರ ಮಾಡಿ ಸತ್ವ ಪ್ರಚುರರನ್ನು ಕಾಡಿಗೆ ಕೊಳಿಸಿ ಕೃಷ್ಣನನ್ನು ವೇದಾಂತ ವಿದ್ಯೆಯನ್ನೇ ಬತ್ತಲಗೊಳಿಸಲಿಕ್ಕೆ ಪ್ರಯತ್ನಪಟ್ಟ ಕಲಿ ವಂಶಕ್ಕೆ ಕೊನೆ ಮಾಡಿದ ಕೃತಿಗಳಿವು. ಅದನ್ನ ವಿದ್ಯೆಯ ವೈಭವ, ಅವಿದ್ಯೆಯ ಸಂಹಾರ, ಇದು ಶಂಖನಾದದ ವೈಭವ. ಶ್ರೀಕೃಷ್ಣ ಅರ್ಪಣಮಸ್ತು.